ಈ ಫೋಟೋ ಕೇಸ್ ವಿಚಾರವಾಗಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ಸಿಗೋದು ಕ್ರಿಮಿನಲ್ಸ್, ದರ್ಶನ್ ಒಬ್ಬರನ್ನೇ ಹೈಲೈಟ್ ಮಾಡೋದು ಎಷ್ಟು ಸರಿ? ಏನು ಹೇಳಿದ್ದಾರೆ ಮೇಡಮ್ ನೋಡೋಣ. ಹೇಳ್ರಪ್ಪ, ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮ್ಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಅಲ್ಲಲ್ಲ, ದರ್ಶನ್ ಅವರು ಆರೋಪಿ. ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ್ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡಿ. ಕಾಮನ್ ಸೆನ್ಸ್ ಇಟ್ಕೊಂಡೇ ನಾವು ಮಾತಾಡ್ತಿರೋದ್ರಿ ಮೇಡಮ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಿಮ್ಗೂ ಅಥವಾ ನಿಮ್ ಜೊತೆಲಿ ಇದ್ದವ್ರಿಗೋ ಕಾಮನ್ ಸೆನ್ಸ್ ಇಲ್ದಿದ್ರೆ ನಾವಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್. ಇವನು ಯಾರೋ ನಮಗೆ ಇಟ್ಟ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಈ ಕಡೆ ಸಾರ್ವಜನಿಕ ಜವಾಬ್ದಾರಿ, ಇನ್ನೊಂದು ಕಡೆ ವೈಯಕ್ತಿಕವಾಗಿ ಇರಬಹುದಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಭಾವನೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಕಾಮನ್ ಸೆನ್ಸ್ ಇಟ್ಕೊಂಡೇ ಮಾತಾಡ್ತಿರೋದು, ಏನೇ ಬಕ್ರಾಗಳಲ್ಲ ಇಲ್ಲಿ ನಾವು. ಜೈಲೊಳಗಡೆ ಕ್ರಿಮಿನಲ್ಗಳಿರ್ತಾರೆ ಅಂತ ಇಲ್ಲದೆ ಇರೋಷ್ಟು ಗೊತ್ತಿಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ನಾವು ಪ್ರೊಫೆಷನಲ್ ಇರ್ತಿರ್ಲಿಲ್ಲ, ಮನೆಗೆ ಹೋಗ್ತಿದ್ವಿ. ಈ ಗೋಡೆಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ, ಇವ್ನ್ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ಕಾಡಿಗೆ ಹೋಗ್ತೀವಿ, ಕಾಡಲ್ಲಿ ಏನಿರುತ್ತೆ? ಮರ ಗಿಡ ಬಿಡಿ, ಜೊತೆಗೆ ಸಿಂಹ, ಹುಲಿ, ಚಿರತೆ. ಕಾಡೊಳಕ್ಕೆ ಹೋದಾಗ ಕಾಡೊಳಗಡೆ ಇರೋದು ಸಿಂಹ, ಹುಲಿ, ಚಿರತೆ ಅಂತ ಅದ್ರ ಪಕ್ಕದಲ್ಲೇ ಹೋಗಿ ಮಲ್ಕೋತೀವ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಹಾಗೆ ಜೈಲಲ್ಲಿ ಕ್ರಿಮಿನಲ್ಸೇ ಅಲ್ವಾ ಇರೋದು ಅಂದಾಗ ಅವ್ರ ಜೊತೆನೇ ಇರಬೇಕು ಅನ್ನೋ ನಿರ್ಧಾರ ಮಾಡೋದು ಸರಿನೋ? ಸಿಂಹ, ಹುಲಿ ಜೊತೆ ಮಲಗ್ದಂಗೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇದು ಆಯ್ಕೆಯನ್ನು ಅವ್ರು ಮಾಡ್ಕೋಬೇಕು. ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದು, ಅದು ಅವ್ರ ಇಷ್ಟ. ಬಟ್ ಆಯ್ಕೆ ಅವ್ರದ್ದಿರಬೇಕು. ಕ್ರಿಮಿನಲ್ಸೇ ಇರ್ತಾರೆ ಅಂತ ಅದನ್ನೇ ಹೈಲೈಟ್, ಯಾರನ್ನು ಹೈಲೈಟ್ ಮಾಡಬೇಕು ಅಂತ ಆರ್ಡರ್ ಕೊಡಿ ಮೇಡಮ್, ಆ ಪ್ರಕಾರನೇ ನಡ್ಕೊಳ್ತೀವಿ. ಈಗ ನಿಂತ್ಕೊಬಿಟ್ಟು ಎಲ್ಲ ಕಣ್ಣಿಗೆ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ. ಅವ್ರು ಭಯ ಬಿದ್ದುಬಿಟ್ಟು ಇನ್ನೇನಪ್ಪ ಜೊತೆಲಿ ಬಂದಿದ್ದವು ನನ್ನನ್ನು ಬಿಡಲ್ಲ, ನಮ್ಮನ್ನು ಏನಾರು ಒಳಗೆ ದಬ್ಬಿಟ್ಟನು ಅಂತ ಅವ್ರಿಗೆ ಇದೊಂದು ಬರಲಿಲ್ವಂತೆ. ಆ ಮಟ್ಟ ಆಗ್ಬಿಟ್ರಂತ ಅವರು. ಯಾರನ್ನೆಲ್ಲ ಇಟ್ಸ್ ಎ ಕೇಸ್ ಆಫ್ ಸೂಪರ್ ಫೇಮಸ್ ವ್ಯಕ್ತಿ. ಆಗ ಯಾರು ಹೈಲೈಟ್ ಆಗ್ತಾರೆ ಅಂತ ನೀವು ರಾಜಕಾರಣದಲ್ಲಿ ಇದ್ದವರು ನಿಮಗೆ ಗೊತ್ತಿಲ್ವಾ? ಮಂಡ್ಯ ಎಲೆಕ್ಷನಲ್ಲಿ ನಿಮ್ಮನ್ನು ಹೈಲೈಟ್ ಮಾಡಿದೆ, ಅಥವಾ ದರ್ಶನ್ ಆ್ಯಂಡ್ ಯಶ್ನ ಅವತ್ತು ಹೈಲೈಟ್ ಮಾಡಿದೆ. ಬೇರೆಯವ್ರನ್ನ ಹೈಲೈಟ್ ಯಾಕೆ ಮಾಡ್ತಾ ಇಲ್ಲ ನೀವು? ನಮ್ಮನ್ನು ಯಾಕೆ ಮಾಡ್ತಿದ್ದೀರಿ ಅಂತ ಯಾಕೆ ಕೇಳಿಲ್ಲ ಅವತ್ತು? ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಇಟ್ಸ್ ಅಗೇನ್ ಎ ಕಾಮನ್ ಸೆನ್ಸ್, ಯಾರನ್ನ ಹೈಲೈಟ್ ಮಾಡ್ತಾರೆ ಅನ್ನೋದು. ಬಟ್ ಐ ಲೀವ್ ಇಟ್ ಟು ಯು, ನಿಮ್ಮ ಒಪಿನಿಯನ್ ನಿಮ್ಮದು. ಎಲ್ಲ ಥರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರಕ್ಕೆ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ ನಾನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.